My dear SSLC students, welcome to Archana Abhyasa. See, question paper solve ಮಾಡ್ತಿದೀವಲ್ವಾ? This is model question paper 3. 2 1 2 ಆಯ್ತು, 1 2 ನೋಡಿಲ್ಲ ಅಂದ್ರೆ go to Archana Abhyasa and watch those 2 videos. After that, come to here. See, after this one, I will upload that fourth one also. With that, we are completing model question papers ಎಲ್ಲ ಅಲ್ವಾ? So, ಯಾರನ್ನ think ಮಾಡಿದ್ರೆ how much the physics part is for and chemistry is for and biology? Physics is for 25 marks. How many? How much? 25. Chemistry is for 27, and coming to the biology part, it is 28. If you are good at physics and chemistry, you will score 52. If you are good at and physics and biology, see ಎಷ್ಟು ಸಿಂಪಲ್ ಟ್ಯಾಕ್ಟಿಕ್ಸ್ ಹೇಳ್ಕೊಡ್ತೀನಿ ಅಂದರೆ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಪರ್ಫೆಕ್ಟ್ ಆಗಿಬಿಡಿ. ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಪರ್ಫೆಕ್ಟ್ ಆಗಿಬಿಡಿ. ಪರ್ಫೆಕ್ಟ್ ಆಗಕ್ಕೆ ಎಲ್ಲಿ ಹೋಗಬೇಕು? ಅರ್ಜುನ ಅಭ್ಯಾಸ. ವಿಸಿಟ್ ದ ಚಾನಲ್ ಆ್ಯಂಡ್ ಗೋ ಟು ದಿ ಕಂಪ್ಲೀಟ್ ಆಲ್ಬಮ್ ವಿಚ್ ಕಂಟೈನಿಂಗ್ ಫಿಸಿಕ್ಸ್ 4 ಚಾಪ್ಟರ್ಸ್ ಆ್ಯಂಡ್ ಕೆಮಿಸ್ಟ್ರಿ 4 ಚಾಪ್ಟರ್ಸ್. ಅಷ್ಟನ್ನು ಕೇಳಿಸ್ಕೊಬಿಡಿ. ಎಲ್ಲ 30 ಮಿನಿಟ್ಸ್ ಇರೋದಷ್ಟೇ, ಆಯಿತಾ? 2 ಅವರ್ಸಲ್ಲಿ ಫಿಸಿಕ್ಸ್ ಮುಗಿಯುತ್ತೆ, 2 ಅವರ್ಸಲ್ಲಿ ಕೆಮಿಸ್ಟ್ರಿ ಮುಗಿಯುತ್ತೆ. ಅಲ್ಲಿಗೆ ವಿಲ್ ಗೆಟ್ 52 ಮಾರ್ಕ್ಸ್ ಅಲ್ವಾ? ಸೊ ಬಯಾಲಜಿ ಏನು ಮಾಡೋದು? ಬಯಾಲಜಿ ನಾನು ಹೇಳಿರೋ ಕ್ವಶನ್ ಓದ್ಕೊಳ್ಳಿ. ಹಾರ್ಟ್ ಆರ್ ಬ್ರೈನ್ 3 ಮಾರ್ಕ್ಸ್ ಅಲ್ವಾ? ಹೌ ಇಸ್ ದ ಸೆಕ್ಸ್ ಆಫ್ ಎ ಚೈಲ್ಡ್ ಡಿಟರ್ಮಿನ್ 2 ಮಾರ್ಕ್ಸ್. ಕ್ವಶನ್ ಫಿಕ್ಸ್ ಕ್ವಶನ್, ಇವು ಇಲ್ದಂದ್ರೆ ಕ್ವಶನ್ ಪೇಪರ್ ಎಲ್ಲ ಅದು. ಆ್ಯಂಡ್ ವೆಜಿಟೇಟಿವ್ ಪ್ರೊಪಗೇಷನ್ ಇದು ಯೂಸಸ್ 3 ಮಾರ್ಕ್ಸ್. 3 5 8 52 + 8 60 ಮಾರ್ಕ್ಸ್ ಆಯಿತು. ವಿತೌಟ್ ಸ್ಟಡಿಂಗ್ ಬಯಾಲಜಿ ಯು ಕ್ಯಾನ್ ಸ್ಕೋರ್ 60. ಆ್ಯಂಡ್ ಅಲಾಂಗ್ ವಿತ್ ದಟ್, if you are visiting biology 4 chapters in my channel, you will get 80 over 80. ಸೊ ಇಷ್ಟೇ ಸ್ಟ್ರಾಟಜಿ. ಯಾವ್ದಾನ 2 ಮೇಜರ್ ಇಟ್ಕೊಂಡು 1 ಮೈನರ್ ಇಟ್ಕೊಂಡ್ರು ವಿಲ್ ಸ್ಕೋರ್ 60. ಕಷ್ಟ ಇದ್ದರೆ, ಇಷ್ಟ ಅಂದರೆ ಸ್ಕೋರ್ ದಿಸ್ ಮಚ್. ದೇರ್ ಇಸ್ ನೋ ಆಬ್ಜೆಕ್ಟ್ ಕಾಲ್ಡ್ ಕಷ್ಟ. ಎಲ್ಲ ಇಷ್ಟಪಟ್ಟು ಮಾಡಿಬಿಟ್ರೆ ಕಷ್ಟನೂ ಈಸಿ ಆಗಿಬಿಡುತ್ತೆ. ಸಿ, ಇದು ಒಂದು ಕ್ವಶನ್, ಸಖತ್ತಾಗಿರೋ ಕ್ವಶನ್. ಫಸ್ಟ್ ಕ್ವಶನ್ಗೆ ಯಾವಾಗಲೂ ಎಸ್ ಐ ಯೂನಿಟ್ ಬರ್ತಿತ್ತಲ್ವಾ? ಇವಾಗ ಸ್ವಲ್ಪ ಮಿರರ್ ಫಾರ್ಮುಲಾಯಿಂದ ಕೇಳಿರೋದು. ಬಟ್ ಅಂದರೂ ಎಲೆಕ್ಟ್ರಿಸಿಟಿಯಿಂದ ಏನೂ ಬಂದಿಲ್ಲ ಅನ್ಕೋಬಿಡಿ. ಹಿಯರ್ ಇಟ್ ಈಸ್. ದ ರೇಟ್ ಆಫ್ ಎನರ್ಜಿ ಕನ್ಸ್ಯೂಮ್ಡ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಪವರ್. P is equal to V into I. ಎಷ್ಟು ಎನರ್ಜಿ ಕನ್ಸ್ಯೂಮ್ ಆಗಿದೆ ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ಅನ್ನೋದಕ್ಕೆ ಪವರ್ ಅಂತೀವಿ. ಈಸ್ ಆಲ್ಸೋ ಈಕ್ವಲ್ ಟು I² R. ಆಯಿತಾ? ನೆಕ್ಸ್ಟ್, ಎ ಮಿರರ್ ಪ್ರೊಡ್ಯೂಸ್ ಎರೆಕ್ಟ್ ಆ್ಯಂಡ್ ಎನ್ಲಾರ್ಜ್ ಇಮೇಜ್ ಅಂತೆ. ದೆನ್ ದ ಟೈಪ್ ಆಫ್ ಮಿರರ್ ಯಾವುದು ಅಂತ. ಸಿ, ಕಾನ್ಕೇವ್ ಮಿರರಲ್ಲೇ ನಮಗೆ ಎನ್ಲಾರ್ಜ್ ಆ್ಯಂಡ್ ದಿಸ್ ಎರೆಕ್ಟ್ ಇಮೇಜ್ ಬರೋದು ಆ್ಯಂಡ್ ವರ್ಚುವಲ್ ಇಮೇಜ್. ದಿಸ್ ಒನ್, ಆಪ್ಷನ್ ಡಿ ಇಸ್ ದಿ ಆನ್ಸರ್. ನೆಕ್ಸ್ಟ್, and again their favorite question and your favorite question, rheostat wire crossing without joining. Wire crossing without joining ಸಿಂಪಲ್ ಅಲ್ವಾ? ಸೆಲ್ ಅಂತ ಕೇಳಿದ್ರೆ ಪ್ಲಸ್ಸು ಮೈನಸ್ಸು, ಪ್ಲಸ್ ಲಿಡ್ ಶುಡ್ ಬಿ ಲಾಂಗ್, ಮೈನಸ್. ಇದನ್ನೇ ಮತ್ತೆ ಬ್ಯಾಟ್ರಿ ಅಂತ ಕೇಳಿದ್ರೆ ಕಾಂಬಿನೇಷನ್ ಆಫ್ ಸೆಲ್ ಇಸ್ ಬ್ಯಾಟ್ರಿ. ಇದನ್ನೇ ಏನಾರ ರೆಸಿಸ್ಟೆನ್ಸ್ ಅಂತ ಕೇಳಿದರೆ ಈ ಥರ ಲೈನ್ ಹಾಕ್ಬಿಟ್ಟು ಹಿಂಗೆ ಬರೆದ್ರೆ ರೆಸಿಸ್ಟೆನ್ಸ್. ಬಲ್ಬ್ ಅಂತ ಕೇಳಿದರೆ ದಿಸ್ ಒನ್. ಆ್ಯಂಡ್ ಆಮೀಟರ್ ಅಂತ ಕೇಳಿದರೆ ಎ ಹಾಕ್ಬಿಟ್ಟು ಎ ಬರೆದ್ಬಿಟ್ಟು ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್. ವೋಲ್ಟ್ ಮೀಟರ್ ಅಂದರೆ ಇನ್ಸ್ಟೆಡ್ ಆಫ್ ಎ ಪುಟ್ ವಿ ಪ್ಲಸ್ ಮೈನಸ್. ಇಷ್ಟೇ ಕಾಂಪೊನೆಂಟ್ ಸಿಂಬಲ್ಸ್. ಒಂದು ಟೇಬಲ್ ಓದ್ಕೊಬಿಟ್ರೆ ಯು ವಿಲ್ ಗೆಟ್ 1 ಮಾರ್ಕ್ಸ್. ಸಿ, ವಾಟ್ ಹ್ಯಾಪನ್ಸ್ ವೆನ್ ಫ್ಯೂಸ್ ಕನೆಕ್ಟೆಡ್ ಟು ನ್ಯೂಟ್ರಲ್ ವೈರ್. ಸಿ, ಆವಾಗಲೇ ಓವರ್ಲೋಡಿಂಗ್ ಬಗ್ಗೆ ಕ್ವಶನ್ ಇದ್ದೇ ಇರುತ್ತೆ ಅಲ್ವಾ? ಯಾವಾಗ ನ್ಯೂಟ್ರಲ್ ವೈರು ಲೈವ್ ವೈರ್ ಕನೆಕ್ಟ್ ಆದರೆ ಫಸ್ಟ್ ಎಲೆಕ್ಟ್ರಿಕ್ ಶಾಕ್ ಬರುತ್ತೆ. ಏನಾಗುತ್ತೆ? ಎಲೆಕ್ಟ್ರಿಕ್ ಶಾಕ್. ಅದಕ್ಕೆ ಹಾಫ್ ಮಾರ್ಕ್ಸು. ಫ್ಯೂಸ್ ವಿಲ್ ಡ್ಯಾಮೇಜ್ ಆ್ಯಂಡ್ ಅಷ್ಟೇ. ಎಲೆಕ್ಟ್ರಿಕಲ್ ಅಪ್ಲಿಯನ್ಸಸ್ ವರ್ಕ್ ಆಗಲ್ಲ. ಓವರ್ಲೋಡಿಂಗ್ ರೀಸನ್ ಏನು ಅಂತ ಕ್ವಶನ್ಗಳು ಬಂದಿದ್ದು ತಾನೆ. ಓವರ್ಲೋಡಿಂಗ್ ರೀಸನ್ ಏನು? ವೆನ್ ದ ಟೂ ಮೆನಿ ಅಪ್ಲಿಯನ್ಸಸ್ ಆರ್ ಕನೆಕ್ಟೆಡ್ ಟು ಎ ಸಿಂಗಲ್ ಡಿವೈಸ್. ಸಿ, ಕನ್ಸಿಡರ್ ಇದೊಂದು ಡಿವೈಸ್, ಇದೊಂದು ಸಾಕೆಟ್ ಅಂದ್ಕೊಳ್ಳಿ ಅಲ್ವಾ? ಹಿಂಗೆ ಇರೋ ಸಾಕೆಟು ಇಲ್ಲಿ 3 ಇಲ್ಲಿ 3 ಇಲ್ಲಿ 3 ಈ ಥರ. ಇಲ್ಲೊಂದು ಡಿವೈಸು ಇಲ್ಲೊಂದು ಡಿವೈಸು ಇಲ್ಲೊಂದು ಡಿವೈಸು ಇಲ್ಲೊಂದು ಡಿವೈಸ್ ಈ ಥರ ಕನೆಕ್ಟ್ ಮಾಡ್ತಾ ಹೋದರೆ ಏನಾಗುತ್ತೆ? ಕರೆಂಟ್ ಜಾಸ್ತಿ ಬಂದ್ಬಿಟ್ಟ ತಕ್ಷಣ ಎಲ್ಲ ಹೋಗಿ ಹಾಕ್ಸ್ಕೊಬಿಡ್ತವೆ. ಸೊ ಅದಕ್ಕೆ ಜಾಸ್ತಿ ಡಿವೈಸ್ನ ಒಂದೇ ಸಿಂಗಲ್ ಸಾಕೆಟ್ಗೆ ಕನೆಕ್ಟ್ ಮಾಡಬಾರ್ದು, ಟು ಅವಾಯ್ಡ್ ಓವರ್ಲೋಡಿಂಗ್. ಓವರ್ಲೋಡಿಂಗಿಂದ ಏನಾಗುತ್ತೆ? ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಸೊ ಇನ್ನೊಂದು ವೇ ಏನು ಅಂದರೆ ಲೈವ್ ವೈರ್ ನ್ಯೂಟ್ರಲ್ ವೈರ್ನ ಮೀಟ್ ಮಾಡಿದ್ರೆ ಯು ವಿಲ್ ಗೆಟ್ ಎಲೆಕ್ಟ್ರಿಕ್ ಶಾಕ್. ದಿಸ್ ಇಸ್ ದಿ ಆನ್ಸರ್. ಆ್ಯಂಡ್ ಹಿಯರ್ ವಿತ್ ವಿಪ್ ಗೈರ್. ಸಿ, ವಿಪ್ ಗೈರ್ ಗೊತ್ತು ತಾನೆ? VIBGYOR ಅಂದರೆ ಏನು? ವೈಟ್ ಲೈಟ್ ವಿಲ್ ಸ್ಪ್ಲಿಟ್ ಇಂಟು ಹೌ ಮೆನಿ ಕಲರ್ಸ್? 7 ಕಲರ್ಸ್. 1 2 3 4 5 6 7. ಸೊ ಇಲ್ಲಿ ವಿ ಬನ್ನಿ, ಇಲ್ಲಿ ಐ ಬನ್ನಿ, ಇಲ್ಲಿ ಬಿ, ಇಲ್ಲಿ ಜಿ, ಇಲ್ಲಿ ವೈ, ಇಲ್ಲಿ ಓ, ಲಾಸ್ಟ್ ಒನ್ ಆರ್. ರೆಡ್ ಸ್ಕ್ಯಾಟರ್ಸ್ ದಿ ಲೀಸ್ಟ್. ಲೀಸ್ಟ್ ಯಾವ ಸ್ಕ್ಯಾಟ್ ಆಗೋದು? ರೆಡ್. ಸೊ ಕೇಳಿರೋದೇನು? ಎಚ್ ಅಂದರೆ ಯಾವುದು? ದಿಸ್ ಇಸ್ ರೆಡ್. ಎಚ್ ಯಾವುದು? ರೆಡ್. ಆ್ಯಂಡ್ ನೆಕ್ಸ್ಟ್ ಎಮ್ ಯಾವುದು? ಎಮ್ ಹಿಯರ್ ಬ್ಲೂ ಅಲ್ವಾ? ಈ ವಿಪ್ ಗೈರ್ಗೆ ಏನು ಬರ್ಕೊಂತಾರೆ? ಹಿಂಗೆ ಬರ್ಕೊಳ್ಳಿ. P N M
ಆ್ಯಂಡ್ ಎಲ್ ಕೆ ಜೆ. ಇಲ್ಲಿ ಯಾವ್ದು ಕೇಳಿರೋದು ಪಿ ಮತ್ತು ಎಚ್ ಮತ್ತು ಎಚ್ ಬಂದು ರೆಡ್ಡು, ಎಮ್ ಬಂದು ಬ್ಲೂ ಅಷ್ಟೇ. ರೆಡ್ ಬ್ಲೂ. ಡಿಸ್ಪರ್ಷನ್ ಅಂದರೆ ಏನು? ವೈಟ್ ಲೈಟ್ ವಿಲ್ ಸ್ಪ್ಲಿಟ್ ಇಂಟು ಇಟ್ಸ್ ಕಾಂಪೋನೆಂಟ್. ವೈಟ್ ಲೈಟ್ ವಿಲ್ ಸ್ಪ್ಲಿಟ್ ಇಂಟು ಇಟ್ಸ್ 7 ಕಲರ್ಸ್. ಅದನ್ನೇನಂತೀವಿ ಡಿಸ್ಪರ್ಷನ್. ದಿ ಡಿಸ್ಪರ್ಷನ್ ಆಫ್ ವೈಟ್ ಲೈಟ್ ಇಂಟು ಇಟ್ಸ್ ಕಾಂಪೋನೆಂಟ್ಸ್ ಆರ್ ಕಾಲ್ಡ್ ಡಿಸ್ಪರ್ಷನ್. ಕ್ವಶನ್ ಎಷ್ಟು ಚೆನ್ನಾಗಿದೆ. ಡಿಸ್ಪರ್ಷನ್ ಅಂದ್ರೆ ಏನು? ಯಾವ್ದು ಲೀಸ್ಟು, ಯಾವ್ದು ಮೋಸ್ಟ್. ಅದಕ್ಕೆ ಲೀಸ್ಟ್ ಅಂದರೆ ರೆಡ್, ಮೋಸ್ಟ್ ಬೆಂಡ್ ಆಗಿರೋದು ಯಾವುದು ಅಂದರೆ ವೈಲೆಟ್. ನೆಕ್ಸ್ಟ್, ಹೌ ಡಸ್ ದಿ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ರಿಲೇಟ್ ಟು ದಿ ಲೆಂತ್ ಆಫ್ ಅಲ್ವಾ? ಇಷ್ಟು ದಿವಸ ಇಷ್ಟು ಎರಡು ಕ್ವಶನ್ ಪೇಪರಲ್ಲಿ ಆನ್ ವಾಟ್ ಫ್ಯಾಕ್ಟರ್ಸ್ ಡಸ್ ದಿ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಅಂತ ಕ್ವಶನ್. ಸೊ ನೌ ದೇ ಚೇಂಜ್, ಸ್ಲೈಟ್ಲಿ ಚೇಂಜ್. ಅದೇ ಕ್ವಶನ್ನೇ ಟ್ವಿಸ್ಟ್ ಆಗಿ ಕೇಳಿರೋದು. ಏನಂತ? ಹೆಂಗೆ ರಿಲೇಟ್ ಆಗುತ್ತೆ ಅಂತ. ಸಿ, ಲೆಂತ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಏನು? ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಲೆಂತ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಅಂದರೆ ಲೆಂತ್ ಚೇಂಜ್ ಆದಂಗೆ ರೆಸಿಸ್ಟೆನ್ಸು ಇನ್ಕ್ರೀಸ್ ಆಗುತ್ತೆ. ಲೆಂತ್ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ವಿಲ್ ಇನ್ಕ್ರೀಸ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ. ನಿಮ್ಮ ಫ್ರೆಂಡ್ ಚೇಂಜ್ ಆದರೆ ನೀನು ಚೇಂಜ್ ಆದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಹಾಗೆ ಏರಿಯಾಗೆ ಹೆಂಗೆ ಅಂದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇನ್ವರ್ಸ್ಲಿ ಅಂದರೆ ಇಂಡೈರೆಕ್ಟ್ಲಿ. ಕೆಲವರಿಗೆ ಡೈರೆಕ್ಟ್ ಆಗಿ ಬೈತಾರೆ ನಿಮ್ಮ ಟೀಚರ್, ಕೆಲವರಿಗೆ ಇಂಡೈರೆಕ್ಟ್ ಅಲ್ವಾ? ಹಾಗೆ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಡೈರೆಕ್ಟ್ಲಿ ಆನ್ ದಿ ಲೆಂತ್ ಆ್ಯಂಡ್ ಇಂಡೈರೆಕ್ಟ್ಲಿ ಆನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಎಷ್ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇರುತ್ತೋ ಅಷ್ಟು ರೆಸಿಸ್ಟೆನ್ಸ್. ಜಾಸ್ತಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇದ್ದರೆ ರೆಸಿಸ್ಟೆನ್ಸ್ ಕಮ್ಮಿ ಇದ್ದರೆ ಜಾಸ್ತಿ. ಹಾಗೆ ಜಾಸ್ತಿ ಲೆಂತ್ ಇದ್ದರೆ ಜಾಸ್ತಿ ರೆಸಿಸ್ಟೆನ್ಸ್. ಹಾಗೆ ಸಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಲೆಂತ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಇಷ್ಟು ಬರೀರಿ. ಅದನ್ನು ಬಿಟ್ಬಿಟ್ಟು ಬಂದುಬಿಡ್ತೀರಾ. ನಾವು ಓದಿದ್ದು ಆನ್ ವಾಟ್ ಫ್ಯಾಕ್ಟರ್ಸ್ ಡಸ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್, ಬಟ್ ಅವ್ರು ಕೇಳಿದ್ದು ಇದು ಯಾವುದೋ ಹಿಂಗೆ ಅಂತ. ದೇ ಬೋತ್ ಆರ್ ಸೇಮ್. ಕೇಳಿರೋದು ಇಷ್ಟೇ ಟ್ವಿಸ್ಟ್. ಆರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಆ್ಯಂಡ್ ಆರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಎ ಅಲ್ವಾ? ನೆಕ್ಸ್ಟ್, ವಿಚ್ ಇಸ್ ಬೆಟರ್ ಕಂಡಕ್ಟರ್ ಅಮೌಂಗ್ ಸಿಲ್ವರ್ ಆ್ಯಂಡ್ ಕಾಪರ್? ಸಿ, ಸಿಲ್ವರೇ ಹೌದು, ಬಟ್ ಏನಕ್ಕೆ ಯೂಸ್ ಮಾಡಲ್ಲ ಅಂದರೆ ಇಟ್ ಇಸ್ ಕಾಸ್ಟ್ಲಿ ಅಷ್ಟೇ. ಯಾವುದರಲ್ಲಿ? ಸಿಲ್ವರ್ ಮತ್ತು ಕಾಪರಲ್ಲಿ ಯಾವುದು ಬೆಟರ್ ಕಂಡಕ್ಟರು? ಸಿಲ್ವರ್. ಡನ್. ನೆಕ್ಸ್ಟ್, ಅಲಾಯ್ಸ್ ಆರ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಹೀಟಿಂಗ್ ಡಿವೈಸ್. ಅಲಾಯ್ಸ್ ಅಂದರೆ ಏನು? ಫಸ್ಟ್, ಅಲಾಯ್ಸ್ ಆರ್ ಮಿಕ್ಚರ್ ಆಫ್ ವಾಟ್? ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಆರ್ ಮೆಟಲ್ಸ್ ಆ್ಯಂಡ್ ಮೆಟಲ್ಸ್. ಸಿ, ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಎರಡನ್ನು ಮಿಕ್ಸ್ ಮಾಡಿದ್ರೆ ಇನ್ನು ಕಂಡಕ್ಷನ್ ಜಾಸ್ತಿ ಇನ್ಕ್ರೀಸ್ ಮಾಡ್ಬೋದು. ಬಿಕಾಸ್ ಹ್ಯಾವ್ ಹೈ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ, ಹೈ ಮೆಲ್ಟಿಂಗ್ ಪಾಯಿಂಟ್ ಅಷ್ಟೇ. ಅಲಾಯ್ಸ್ ಆರ್ ಏನಕ್ಕೆ ಹೀಟಿಂಗ್ ಡಿವೈಸ್? ಇವಾಗ ಎಕ್ಸಾಂಪಲ್, ಐರನ್ ಬಾಕ್ಸ್ ಎಲ್ಲರ ಹತ್ರ ಇರುತ್ತಾನೆ. ಐರನ್ ಬಾಕ್ಸ್ ಇದು ಯಾವ ವೈರ್ ಇರುತ್ತೆ ಅಂದರೆ ನಿಕ್ರೋಮ್ ಇರುತ್ತೆ. ಹೀಟಿಂಗ್ ಡಿವೈಸ್ ಯಾವುದು? ನಿಕ್ರೋಮ್. ನಿಕ್ರೋಮ್ ಅಂದರೆ ನಿಕ್ಕಲ್ ಮತ್ತು ಕ್ರೋಮಿಯಂ ಮಿಕ್ಸ್ ಮಾಡಿರ್ತೀವಿ. ಎರಡೂ ಮೆಟಲ್ಸ್ ತಾನೇ. ನಿಕ್ಕಲ್ ಮತ್ತು ಕ್ರೋಮಿಯಂ ಮಾಡಿದಾಗ ನಿಕ್ರೋಮ್. ಇದನ್ನೆಲ್ಲಿ ಯೂಸ್ ಮಾಡ್ತೀವಿ? ಐರನ್ನಲ್ಲಿ, ಎಲೆಕ್ಟ್ರಿಕ್ ಐರನ್ನಲ್ಲಿ. ಸೊ ಅಲಾಯ್ಸ್ ಆರ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಹೀಟಿಂಗ್ ಡಿವೈಸಸ್. ಯಾವುದೇ ಹೀಟಿಂಗ್ ಡಿವೈಸಸ್ ಇದ್ದರೂ ಅಲ್ಲಿ ಅಲಾಯ್ ಯೂಸ್ ಮಾಡ್ತೀವಿ ಇನ್ಸ್ಟೆಡ್ ಆಫ್ ಮೆಟಲ್ಸ್. ಅಲಾಯಿಂಗ್ ಇಸ್ ಎನ್ ಬೆಸ್ಟ್ ಟೆಕ್ನಿಕ್ ಬಿಕಾಸ್ ದೇ ಇನ್ಕ್ರೀಸಸ್ ದಿ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಆ್ಯಂಡ್ ಹೀಟಿಂಗ್ ಪವರ್, ಮೆಲ್ಟಿಂಗ್ ಪವರ್. ನೆಕ್ಸ್ಟ್, ಒನ್ ಎಂಡ್ ಆಫ್ ದ ಬಾರ್ ಮ್ಯಾಗ್ನೆಟ್ ಈಸ್ ಬ್ರಾಟ್ ನಿಯರ್ ಟು ಸೌತ್ ಪೋಲ್ ಅಂತೆ ಅಲ್ವಾ? ಮ್ಯಾಗ್ನೆಟಿಕ್ ನೀಡಲ್. ಆ್ಯಂಡ್ ದೆನ್ ದಿಸ್ ಎಂಡ್ ಆಫ್ ದ ಮ್ಯಾಗ್ನೆಟಿಕ್ ನೀಡಲ್ ಡಿಫ್ಲೆಕ್ಟ್ಸ್ ಅವೇ ಫ್ರಮ್ ದಿ ಎಂಡ್ ಆಫ್ ದಿ ಬಾರ್ ಮ್ಯಾಗ್ನೆಟ್. ಡಿಫ್ಲೆಕ್ಟ್ ಆಗುತ್ತಂತೆ. ನೇಮ್ ದ ಪೋಲ್ of the bar magnet that has been directed towards south pole of this magnet needle. Give reason why. So pole ಯಾವುದು? south pole. Because like poles of the magnets repel each other. ಯಾವ ಪೋಲ್ ಹತ್ರ ಹೋಗಿತ್ತು ಅಂತ. ಸಿ, ಬಾರ್ ಮ್ಯಾಗ್ನೆಟ್ ಇದೆ, ಒಂದು ಕಡೆ ನಾರ್ತು, ಒಂದು ಕಡೆ ಸೌತ್ ಇದೆ. ಸೊ ಸೌತ್ ಪೋಲ್ ಕಡೆ ಹೋದರೆ, ಸೌತ್ ಪೋಲ್ ಕಡೆ ಹೋಗಿದ್ದಕ್ಕೆ ಅದು ರಿಪ್ಪಲ್ ಆಗಿರೋದು. ಇಫ್ ಇಟ್ ಈಸ್ ಮೂವ್ ಟುವರ್ಡ್ಸ್ ನಾರ್ತ್ ಪೋಲ್, ಅಟ್ರಾಕ್ಟ್ ಆಗಿರೋದು. ಅವ್ರು ಕೇಳಿರೋದೇನು? ರಿಪ್ಪಲ್ ಆಗಿದೆ ಅಂತ. ರಿಪ್ಪಲ್ ಅಂದರೆ ಲೈಕ್ ಚಾರ್ಜಸ್ ರಿಪ್ಪಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಅರ್ಥ ಆಯ್ತಾ? ದಟ್ಸ್ ಇಟ್. ಸಿ, ನಾನೇನು ಹೇಳಿದೆ? ದೆರ್ ಆರ್ 4 ಫೇವ್ರೆಟ್ ಕೇಸಸ್ ಫಾರ್ ಯುವರ್ ಬೋರ್ಡ್. ಮಲ್ಲೇಶ್ವರಂ KSEAB ಬೋರ್ಡ್. ದೇ ಆರ್ ವೆನ್ ದ ಆಬ್ಜೆಕ್ಟ್ ಈಸ್ ಕೆಪ್ಟ್ ಅಟ್ 2F1 and when the object is kept in between 2F1. Just now I uploaded light reflection and refraction chapter in my YouTube channel. Go and visit and view that chapter fully. You can get full 8 marks from that video. You will get ಈ 3-4 ಕೇಸಸ್ಗಳು. ಸಿ, ಏನೂ ಇಲ್ಲ, ಆಬ್ಜೆಕ್ಟ್ನಲ್ಲಿ ಇಟ್ಟಿದ್ವಿ ಬಿಟ್ವೀನ್ 2F1 F1 ಇಲ್ಲಿ. ಸೊ ಒಂದು ಲೈನ್ ಪ್ಯಾರಲಲ್ ಹೋಗಬೇಕು, ಒಂದು ಲೈನ್ ಆಪ್ಟಿಕ್ ಸೆಂಟರಿಂದ ಹೋಗಬೇಕು. 2F1 ಆದಮೇಲೆ ನಾವು ಆಬ್ಜೆಕ್ಟ್ ಇಟ್ಟಿರೋದ್ರಿಂದ ನಮಗೆ ಇಮೇಜ್ ಎಲ್ಲಿ ಬರುತ್ತೆ? 2F2 ಆದಮೇಲೆ. ದಿಸ್ ಇಸ್ ದಿ ಸಿಂಪ್ಲೆಸ್ಟ್ ವೇ ಟು ರಿಮೆಂಬರ್. ಸಿ, ಅಗೇನ್ ಐ ಆಮ್ ಎಕ್ಸ್ಪ್ಲೇನಿಂಗ್. ದಿಸ್ ಇಸ್ ಅಲ್ವಾ? ಇಲ್ಲಿ ಒಂದು ಮಿರರ್ ಲೆನ್ಸ್ ತಗೊಳ್ಳಿ. ಇದು F1, ಇದು F2 ಅಂದ್ಕೊಳ್ಳಿ. ಸಿ, 2F1ಗೆ
ಏನಾರ ಆಬ್ಜೆಕ್ಟ್ನ ಇಟ್ಬಿಟ್ಟಿದ್ರೆ ನಾವು ಅದು ಇಮೇಜಲ್ಲಿ ಬರುತ್ತೆ 2F2 ಬರುತ್ತೆ. ಸೊ 2F ಆದಮೇಲೆ 2F1 ಆದಮೇಲೆ ಇಮೇಜ್ ಇಟ್ಟಿದ್ರೆ 2F2 ಆದಮೇಲೆ ಬರುತ್ತೆ ಸಿಯರ್ ಅಲ್ವಾ. 2F1ಗಿನ ಹಿಂದೆ ಇಟ್ಬಿಟ್ಟಿದ್ರೆ ಇಮೇಜ್ ಆಬ್ಜೆಕ್ಟ್ನ 2F2ಗಿನ ಹಿಂದೆನೇ ಇಮೇಜ್ ಬರೋದು. ದೀಸ್ ಆರ್ ದಿ ಟ್ರಿಕ್ಸ್ ಟು ರಿಮೆಂಬರ್ ದಿಸ್ 3 ಕೇಸಸ್. ಪೊಸಿಷನಲ್ಲಿ ಬಿಯಾಂಡ್ 2F2 ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಪ್ರೆಸ್ ಬಯೋಪಿಯಾ ಅಂದ್ರೆ ಏನು? ಮಯೋಪಿಯಾ ಹೈಪರ್ಮೆಟ್ರೋಪಿಯಾ ಕೇಳೋದು ಬಿಟ್ಬಿಟ್ಟು ಈ ಸಾರಿ ಪ್ರೆಸ್ ಬಯೋಪಿಯಾಗಿ ಹೋಗಿದ್ದಾರೆ. ಎಲ್ಲಾಗುತ್ತೆ ವೀಕ್ನಿಂಗ್ ಆಫ್ ಸೀಲರಿ ಮಸಲ್ಸ್ ಆಗೋದು. ಏನಕ್ಕೆ? ಅಪಾನ್ ಪವರ್ ಆಫ್ ಅಕಾಮಡೇಷನ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಯಾವಾಗ? ಅಪಾನ್ ಏಜ್ ಆಗ್ತಾ ಹೋದಂಗೆ ಬರುತ್ತೆ. ಯಾವುದರಿಂದ ಡಿಫೆಕ್ಟ್ ಇದು ಕರೆಕ್ಟ್ ಮಾಡ್ಬೋದು? ಬೈಫೋಕಲ್ ಲೆನ್ಸ್. ಬೈಫೋಕಲ್ ಲೆನ್ಸ್ ಅಂದರೆ ಏನು? ಇದು ಎರಡೂ ಲೆನ್ಸ್ನ ಕಂಟೈನ್ ಆಗಿರುತ್ತೆ. ಮೇಲ್ಗಡೆಯಲ್ಲಿ ಕಾನ್ಕೇವ್, ಕೆಳಗಡೆ ಲೆನ್ಸು ಕಾನ್ವೆಕ್ಸ್ ಅಷ್ಟೇ. ಅರ್ಥ ಆಯ್ತಾ? ಬೈಫೋಕಲ್ ಲೆನ್ಸ್. ಶಾರ್ಟ್ ಸೈಟೆಡ್ನೆಸ್ ಅದು ಕೇಳಿಲ್ಲ ಅಂದರೆ, ಇದು ಓದಿರಲಿಲ್ಲ ಅಂದ್ರೂ ನಿಮಗೆ ಮಯೋಪಿಯಾ ಹೈಪರ್ಮೆಟ್ರೋಪಿಯಾ ವಿಲ್ ಗೋಯಿಂಗ್ ಟು ಬಿ ಹೆಲ್ಪ್. ನಿಯರ್ ಸೈಟೆಡ್ನೆಸ್ ಕೇಳಿದ್ದಾರೆ. ನಿಯರ್ ಸೈಟೆಡ್ನೆಸ್, ಶಾರ್ಟ್ ಸೈಟೆಡ್ನೆಸ್ ಅಂದರೆ ಏನು? ಮಯೋಪಿಯಾ. ಎ ಪರ್ಸನ್ ವಿತ್ ಮಯೋಪಿಯಾ ಕ್ಯಾನ್ ಸಿ ನಿಯರ್ ಬೈ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ಫಾರ್ ಆಬ್ಜೆಕ್ಟ್ ಡಿಸ್ಟಿಂಕ್ಟ್ಲಿ. ಅಂದರೆ ಪರ್ಸನ್ ವಿತ್ ಮಯೋಪಿಯಾ ಇರೋನು ಹಿ ಕ್ಯಾನ್ ಸಿ ವಾಟ್? ನಿಯರ್ ಬೈ ಆಬ್ಜೆಕ್ಟ್ಸ್, ಹತ್ತಿರದ ಆಬ್ಜೆಕ್ಟ್ನ ಚೆನ್ನಾಗಿ ನೋಡ್ಬೋದು, ದೂರದ ಆಬ್ಜೆಕ್ಟ್ ನೋಡೋಕ್ಕಾಗಲ್ಲ. ಅದನ್ನು ಮಯೋಪಿಯಾ ಅಂತೀವಿ, ಶಾರ್ಟ್ ಸೈಟೆಡ್ನೆಸ್ ಅಂತೀವಿ, ನಿಯರ್ ಸೈಟೆಡ್ನೆಸ್ ಅಂತೀವಿ. ರೀಸನ್ ಏನು ಅಂದರೆ ಕರ್ವೇಚರ್ ಆಫ್ ದಿ ಐ ಲೆನ್ಸ್ ಜಾಸ್ತಿ ಆಗಿರುತ್ತೆ. ಎಕ್ಸೆಸಿವ್ ಕರ್ವೇಚರ್ ಆ್ಯಂಡ್ ಐಬಾಲ್ ಸೈಜ್ ಜಾಸ್ತಿ ಆಗಿರುತ್ತೆ. ಸಿಯರ್ ಎಲಾಂಗೇಷನ್ ಆಫ್ ದಿ ಐಬಾಲ್. ಕರೆಕ್ಷನ್ ಯಾವುದು? ಕಾನ್ಕೇವ್. ಅದಕ್ಕೆ ಜ್ಞಾಪಕ ಇಟ್ಕೊಳ್ಳಿ, ಮಯೋಪಿಯಾ ಕಾನ್ಕೇವ್, ಹೈಪರ್ಮೆಟ್ರೋಪಿಯಾ ಕಾನ್ವೆಕ್ಸ್, ಪ್ರೆಸ್ ಬಯೋಪಿಯಾ ಬೈಫೋಕಲ್ ಲೆನ್ಸ್ ಅಷ್ಟೇ. ಮಯೋಪಿಯಾ ಅಂದರೆ ಹತ್ತಿರದ ಕಾಣಿಸುತ್ತೆ, ದೂರದ ಕಾಣಿಸಲ್ಲ. ಯಾವ ಲೆನ್ಸ್ ಯೂಸ್ ಮಾಡಬೇಕು? ಕಾನ್ಕೇವ್. ಹೈಪರ್ಮೆಟ್ರೋಪಿಯಾ ಅಂದರೆ ದೂರದ ಕಾಣಿಸುತ್ತೆ, ಹತ್ತಿರದ ಕಾಣಿಸಲ್ಲ. ಪ್ರೆಸ್ ಬಯೋಪಿಯಾ ಅಂದರೆ ಏಜ್ ಆಗ್ತಾ ಹೋದಂಗೆ ಪವರ್ ಆಫ್ ಅಕಾಮಡೇಷನ್ ಡಿಕ್ರೀಸ್ ಆಗುತ್ತೆ. ಏನು ಪವರ್ ಆಫ್ ಅಕಾಮಡೇಷನ್? ದಿ ಎಬಿಲಿಟಿ ಆಫ್ ಐ ಲೆನ್ಸ್ ಟು ಅಡ್ಜಸ್ಟ್ ಇಟ್ಸ್ ಫೋಕಲ್ ಲೆಂತ್ ಏನಂತೀವಿ? ಅದಂತೀವಿ. ಏನು? ಪವರ್ ಆಫ್ ಅಕಾಮಡೇಷನ್. ವಾಟ್ ಆರ್ ದಿ ರೀಸನ್ಸ್ ಫಾರ್ ಓವರ್ಲೋಡಿಂಗ್? 3 ಕ್ವಶನ್ ಪೇಪರಲ್ಲಿ ಇತ್ತು. ಅಗೇನ್ ಐ ಆಮ್ ರಿಪೀಟಿಂಗ್, 3 ಮಾಡಲ್ ಪೇಪರಲ್ಲಿ ಇತ್ತು. ಅಲಾಂಗ್ ವಿತ್ 2 ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಇತ್ತು ಇದು ಕ್ವಶನ್ನು. ಸೊ ಡೋಂಟ್ ಫರ್ಗೆಟ್ ಟು ರೈಟ್ the answer and read the answer for this one. Which question? What are the causes for overloading? ಏನಕ್ಕೆ ಓವರ್ಲೋಡಿಂಗ್ ಆಗೋದು? I explained in before 2 to 3 minutes only. ಏನಂತ ಎಕ್ಸ್ಪ್ಲೇನ್ ಮಾಡಿದೆ? when too many appliances are connected to a device, overloading happens. when insulation of wire gone wrong, insulation of wire insulation ಏನಾದ್ರು ಹಾಳಾಗಿದ್ರೆ will get what? short circuit and overloading. next, too many appliances ಆಯಿತು. when live wire meets neutral wire ಏನಾಗುತ್ತೆ? ಎಲೆಕ್ಟ್ರಿಕ್ ಶಾಕ್. ಆವಾಗಲೂ ಓವರ್ಲೋಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ದೀಸ್ ಆರ್ ದಿ ಸಮ್ ರೀಸನ್ಸ್ ಫಾರ್ ಓವರ್ಲೋಡಿಂಗ್. ಯಾವುದಾದ್ರು ಇನ್ಸುಲೇಷನ್ ಡ್ಯಾಮೇಜ್ ಆಗಿದ್ರೆ, ಏನಾರ ಫಾಲ್ಟ್ ಇದ್ದರೆ ಅಪ್ಲಿಯನ್ಸಸಲ್ಲಿ, ಲೈವ್ ವೈರ್ ಮೀಟ್ ಆದರೆ ನ್ಯೂಟ್ರಲ್ ವೈರ್ನ, ಕನೆಕ್ಟಿಂಗ್ ಟು ಮೆನಿ ಡಿವೈಸಸ್ ಟು ದಿ ಸಿಂಗಲ್ ಸಾಕೆಟ್ ಯೂಸಿಂಗ್ ಫಾಲ್ಟ್ ರೇಟೆಡ್ ಫ್ಯೂಸ್ ಚೆನ್ನಾಗಿಲ್ಲ ಯೂಸ್ ಮಾಡಿ, ಚೆನ್ನಾಗಿರೋದು ಇಲ್ಲದೆ ಇರೋದು ಯೂಸ್ ಮಾಡಿದರೆ ನಿಮಗೆ ಓವರ್ಲೋಡಿಂಗ್ ಆಗುತ್ತೆ. ಫ್ಯೂಸ್ ಯಾವುದರಿಂದ ಮಾಡಿರ್ತಾರೆ? lead 19. ರಿಮೆಂಬರ್ lead 19, PB and SN. ನೆಕ್ಸ್ಟ್, ಸಾಲಿನಾಯ್ಡ್ ಅಂದರೆ, ಇಟ್ಸ್ ಮೈ ಫೇವ್ರೆಟ್ ಕ್ವಶನ್. ಸಾಲಿನಾಯ್ಡ್ನ ಹೆಂಗೆ ಜ್ಞಾಪಕ ಇಟ್ಕೊಳ್ಳೋ ಗೊತ್ತಾ? ಇದು ಸಿಲಿಂಡರ್ ಶೇಪ್ ಅಲ್ವಾ? ಇದೊಂದು ಕಾಯಿಲ್ ಆಫ್ ಮೆನಿ ಸರ್ಕ್ಯುಲರ್ ಟರ್ನ್ಸ್ wrapped closely in the shape of cylinder is called solenoid. See here, a coil of many circular turns insulated copper wire wrapped closely in the shape of cylinder is called solenoid. And ಹೆಂಗೆ ನೀವು ಸಾಲಿನಾಯ್ಡ್ನ ಎಲೆಕ್ಟ್ರೋಮ್ಯಾಗ್ನೆಟ್ ಮಾಡ್ತೀರಿ ಅಂದರೆ, ಇದು ಸಾಲಿನಾಯ್ಡ್ ಅಲ್ವಾ? ಇಲ್ಲೊಂದು ಏನು ಮಾಡಿ ಅಂದರೆ, ತಂದು ಸಾಫ್ಟ್ ಟೈರನ್ನು ಪ್ಲೇಸ್ ಮಾಡಿ. ಸಾಫ್ಟ್ ಐರನ್ನ. ಇದು ಎಲೆಕ್ಟ್ರೋಮ್ಯಾಗ್ನೆಟ್. ಇವಾಗ ಹೆಂಗೆ? ಬೈ ಪ್ಲೇಸಿಂಗ್ ಸಾಫ್ಟ್ ಐರನ್ ಇನ್ಸೈಡ್ ಎ ಸಾಲಿನಾಯ್ಡ್ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರೋಮ್ಯಾಗ್ನೆಟ್. ಎರಡನೇ ಕ್ವಶನ್ ಕೇಳಿದ್ದೆ ಅದೇ. ಬೈ ಕೀಪಿಂಗ್ ಪೀಸ್ ಆಫ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಲೈಕ್ ಸಾಫ್ಟ್ ಐರನ್ ಇನ್ಸೈಡ್ ವಿ ಕ್ಯಾನ್ ಕನ್ವರ್ಟ್ ಸಾಲಿನಾಯ್ಡ್ ಇಂಟು ಎಲೆಕ್ಟ್ರೋಮ್ಯಾಗ್ನೆಟ್. ನೆಕ್ಸ್ಟ್, very easiest question in your textbook is magnetic field lines properties. Magnetic field lines never intersect with each other. First property. See here, magnetic field lines never intersect with each other and they will start from north pole. See, bar magnet diagram ಜ್ಞಾಪಕ ಇಟ್ಕೊಂಡ್ರೆ ಮಾಡ್ಬೋದು. ನಾರ್ತ್ ಸೌತ್ ಅಲ್ವಾ? magnetic field lines never intersect with each other and they will start from north pole and emerges north pole and merges at south pole. ಎಲ್ಲಿಂದ ಅರೌಂಡ್ ಅಲ್ಲಿ ಹೆಂಗಿರುತ್ತೆ? ನಾರ್ತ್ ಇಂದ ಸೌತ್ ಕಡೆ ಮೂವ್ ಆಗುತ್ತೆ in the diagram. And inside the magnet they will start from south pole to north pole. They will start from south pole to north pole. Arrow mark is compulsory. Here they are forming what? Closed curves. They are forming what? Closed curves ಅಷ್ಟೇ.
magnetic field line never intersect, they will emerge from north to south, and inside the magnet they will start from south to north. What is reflection of light? If you not yet visited Arjuna Abhyasa for reflection and refraction chapter, light refraction and reflection chapter, go and visit and give a 40 minutes to that video, you will get 8 marks. ಏನು ರಿಫ್ಲೆಕ್ಷನ್ ಅಂದರೆ ಯಾವಾಗಲೇ ಹೇಳಿಲ್ವಾ, ಯಾವ್ದಾನ ಪಾಲಿ ಸರ್ಫೇಸ್ನ ಲೈಟ್ ಹಿಟ್ ಮಾಡಿದ್ರೆ ಸ್ಟ್ರೈಕ್ ಬ್ಯಾಕ್ ಆಗುತ್ತೆ ಅಂದರೆ ಬೌನ್ಸ್ ಬ್ಯಾಕ್ ಆಫ್ ಅನ್ ಲೈಟ್ ಇಸ್ ಕಾಲ್ಡ್ ವಾಟ್? ದ ಫಿನಾಮಿನಾನ್ ಆಫ್ ಬೌನ್ಸಿಂಗ್ ಬ್ಯಾಕ್ ಆಫ್ ಅನ್ ಲೈಟ್ ಫ್ರಮ್ ದಿ ಸರ್ಫೇಸ್ ಇಸ್ ಕಾಲ್ಡ್ ವಾಟ್? ರಿಫ್ಲೆಕ್ಷನ್. ಲಾಸ್ ಆಫ್ ರಿಫ್ಲೆಕ್ಷನ್ ಎಷ್ಟು ಈಸಿ ಕೇಳಿದರೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು ದಿ ಆಂಗಲ್ ಆಫ್ ರಿಫ್ಲೆಕ್ಷನ್. ಆ್ಯಂಡ್ ಸೆಕೆಂಡ್ ಲಾ, ಇನ್ಸಿಡೆಂಟ್ ರೇ and reflected ray and normal all lie in the same plane. See here, focal length ಅಂದ್ರೆ ಏನು? See, easy, listen here. This is mirror, this is pole, then pole, and this is principal focus. The distance between principal focus and pole is called focal length. The distance between pole and principal focus is called focal length. And the relationship between ಏನಾರ ಕೇಳಿದ್ರೆ radius of curvature and focal length, it will be r is equal to 2 small f, because radius of curvature is always found to be twice of its focal length. Next ನೋಡಿ ರಿಫ್ಲೆಕ್ಷನ್ ಕೇಳಾಯ್ತು, ರಿಫ್ರಾಕ್ಷನ್ ಕೇಳಾಯ್ತು, ಅದಕ್ಕೆ ಲೈಟ್ ಚಾಪ್ಟರ್ ಇಂಪಾರ್ಟೆಂಟ್ ಅನ್ನೋದು. ರಿಫ್ಲೆಕ್ಷನ್ ಓದಿಲ್ಲ ಅಂದರೆ ರಿಫ್ರಾಕ್ಷನ್ ಬರೀರಿ. ಬೆಂಡಿಂಗ್ ಆಫ್ ಲೈಟ್ ಅಲ್ವಾ, ಯಾವಾಗ? ವೆನ್ ಇಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ. ಅಂದರೆ ಎ ರೇ ಆಫ್ ಎ ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ. A ray of a light travels from one medium to another medium, and the change in direction of the light, it will change what direction? The direction of a light is known as refraction of light. ಅಂದರೆ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಹೋಗ್ಬೇಕಾದ್ರೆ ಲೈಟ್ ಬೆಂಡ್ ಆಗುತ್ತೆ ಸ್ಲೈಟ್ಲಿ. ಈ ಬೆಂಡಿಂಗ್ ಪ್ರಾಪರ್ಟಿನ ಏನಂತೀವಿ? ರಿಫ್ರಾಕ್ಷನ್ ಅಂತೀವಿ. ಅಂದರೆ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ ಬಂದರೆ ಕಷ್ಟ ಆಗುತ್ತೆ ಅಲ್ವಾ ಅಂತ ಅಂದ್ಕೊಂಡಿದ್ದೀರಾ, ಬಟ್ ಅವರೇ ಚಾಲೆಂಜ್ ಆಗಿ ತಗೊಂಡು ನಿಮಗಿನ್ನ ಚೆನ್ನಾಗಿ ಓದಿರ್ತಾರೆ. ಆ್ಯಂಡ್ ಸೆಕೆಂಡ್ ಏನು ಅಂದರೆ the ratio of sine of a angle of incidence to the sine of a angle of reflection. Sine of angle of incidence to the sine of angle of reflection is always constant. This is also called as Snell's law. Smell ಗೊತ್ತು ತಾನೆ, m ತೆಗೆದು n ಪುಟ್ ಮಾಡಿದ್ರೆ we will get Snell's law. ನೆಕ್ಸ್ಟ್ ಆಪ್ಟಿಕ್ ಸೆಂಟರ್ ಅಂದ್ರೆ ಅಪರ್ಚರ್ ಅಂದ್ರೆ. ಅಪರ್ಚರ್ ಅಂದರೆ ಏನೂ ಇಲ್ಲ, ಸಿಯರ್ ಈ ಡಯಾಮೀಟರ್ ಇರುತ್ತಲ್ವ, ಇದೊಂದು ಲೆನ್ಸ್ ಅನ್ಕೊಳ್ಳಿ, ಇದು ಎಷ್ಟು ಡಯಾಮೀಟರ್ ಅದನ್ನೇನಂತೀವಿ? ಅಪರ್ಚರ್ ಅಂತೀವಿ. ಸಿ, the diameter of a circular outline of a spherical lens is aperture. And optic center ಅಂದ್ರೆ center point of an optic lens, ಇದನ್ನೇನಂತೀವಿ? optic center. ನೆಕ್ಸ್ಟ್ ಸಿ, ಟೋಟಲ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಇದೇ ಕ್ವಶನ್ನ ಹಂಗೆ ಕಾಪಿ ಪೇಸ್ಟ್ ಮಾಡಿದ್ರು. ಯಾವುದರಲ್ಲಿ? ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 3 ಅಲ್ಲಿ. ಈಸಿ. 12, 8, 16 ಪ್ಯಾರಲಲ್ ಇದೆ. ಪ್ಯಾರಲಲ್ ಫಾರ್ಮುಲಾ ಹಾಕೊಳ್ಳಿ. 1/rp is equal to 1/r1, 1/r2, 1/r3. LCM ತಗೊಳ್ಳಿ, 48, 48 ಬರುತ್ತೆ. 13/48 ಮಾಡಿ, ವಿಲ್ ಗೆಟ್ ಆನ್ಸರ್ 1/rp is equal to 3.69 ohm. ಅದಕ್ಕೆ ಇವಾಗ ಇನ್ನೊಂದು ಉಳಿದಿತ್ತು ಅಲ್ಲಿ ಲಾಸ್ಟ್ ಸೀರೀಸಲ್ಲಿ ಇರೋದು, ಅದನ್ನು ಆ್ಯಡ್ ಮಾಡಿ 3.69.3, ಅದೆಷ್ಟಾಗುತ್ತೆ? 6.69. ಆಮೇಲೆ I is equal to V/R. ಇದು ಯಾವುದರಿಂದ ಬಂತು ಅಂದರೆ V is equal to IR ಅಂತ ಓದಿದಿರ ತಾನೆ. V is equal to IR. When current is not given, we should take current out and we will get the equation V/R. Putting V and R, we will get the answer 1.34 ampere. And total energy ಎಷ್ಟು ಕನ್ಸ್ಯೂಮ್ ಆಯಿತು ಅಂತ ಕೇಳಿದ್ದಾರೆ ಒಂದು ಕ್ವಶನ್. ಬಿ ಕ್ವಶನ್ ಎಷ್ಟು ಈಸಿ ನೋಡಿ. ಎಲೆಕ್ಟ್ರಿಕ್ ಫ್ಯಾನ್ ಇದೆ, 50 ವ್ಯಾಟು. ಎಷ್ಟು? 50 ವ್ಯಾಟು. 6 hours ಡೇ ಯೂಸ್ ಮಾಡ್ತೀವಿ. 1 ಡೇಯಲ್ಲಿ 6 hours ಆ ಫ್ಯಾನ್ನ ಯೂಸ್ ಮಾಡ್ತೀವಿ. ಎಷ್ಟು ವ್ಯಾಟ್ ಪವರ್ ಯೂಸ್ ಮಾಡ್ತಿದ್ವಿ? 50 ವ್ಯಾಟ್. 6 hours. 30 days ಮಾಡಿದ್ರೆ ಎಷ್ಟು ಅಂದರೆ 50 × 6 × 30 ಮಾಡಿ. ಆಮೇಲೆ ಏನು ಬರುತ್ತೋ ರಿಸಲ್ಟು ಅದು ಕಿಲೋ ವ್ಯಾಟಲ್ಲಿ ಬರುತ್ತೆ. 1 ಕಿಲೋ ವ್ಯಾಟ್ಗೆ 4 rupees ಅಂದರೆ ಇದು ಏನು ಆನ್ಸರ್ ಬಂದಿತ್ತೋ ಅದಕ್ಕೆ ಸೇರಿಸಿ. ಸಿಯರ್ 15 × 60, 50 ವ್ಯಾಟ್ನ 6 hour ಡೇ ಮಾಡಿದ್ರೆ ತಿಂಗಳಿಗೆ ಎಷ್ಟಾಯಿತು? 9000 ವ್ಯಾಟ್ಸ್. ಆ 9000 ವ್ಯಾಟ್ಸ್ಗೆ 1 ರೂಪಾಯಿಂದ ಮಲ್ಟಿಪ್ಲೈ ಮಾಡಿದ್ರೆ 9 ಕಿಲೋ ವ್ಯಾಟ್ ಇಂಟು 4 ಅಂದರೆ 36. 9 4s 36. ಆ್ಯಂಡ್ ವಿತ್ ದಟ್ ಫಿಸಿಕ್ಸ್ ಫಿನಿಶ್ಡ್. ಫಿಸಿಕ್ಸ್ ಏನು ಕಷ್ಟನೇ ಇಲ್ಲ. ರೇ ಡಯಾಗ್ರಾಮ್ ಗೊತ್ತು, ಸೀರೀಸ್ ಪ್ಯಾರಲಲ್ ಫಾರ್ಮುಲಾ ಗೊತ್ತು, ರಿಫ್ಲೆಕ್ಷನ್ ಗೊತ್ತು, ರಿಫ್ರಾಕ್ಷನ್ ಗೊತ್ತು, ಓಮ್ಸ್ ಲಾ ಗೊತ್ತು, ಜೋಲ್ಸ್ ಲಾ ಗೊತ್ತು ಅಂದರೆ ಫಿಸಿಕ್ಸೇ ಮುಗೀತು. ಮಯೋಪಿ, ಹೈಪರ್ಮೆಟ್ರೋಪಿ, ಪ್ರೆಸ್ಬಯೋಪಿ ಇಷ್ಟೇ ಇಂಪಾರ್ಟೆಂಟ್ ಇರೋದು. ನೆಕ್ಸ್ಟ್ ಕೆಮಿಸ್ಟ್ರಿ ಬಂದರೆ ಬ್ಲೀಚಿಂಗ್ ಪೌಡರ್ ಅಂದರೆ CaO Cl2, CaO Cl2. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದರೆ ಬೇಕಿಂಗ್ ಸೋಡಾ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. POP ಬಂದರೆ CaSO4 half H2O. ಸೊ ನೆಕ್ಸ್ಟ್ ಬಂದರೆ
ಇದು ಯಾವ ಟೈಪ್ ಆಫ್ ರಿಯಾಕ್ಷನ್ನು ಏನು ಯಾವುದು ಇದು ಬಂದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನು. ಬಟ್ ಇದರಲ್ಲಿ ಯಾವುದು ಮೋರ್ ರಿಯಾಕ್ಟಿವ್ ಅಂತ ಹೇಳಬೇಕು. ಕಾಪರ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಐರನ್ ಆ್ಯಂಡ್ ಸಿಲ್ವರ್ ಅಷ್ಟೇ. ಕಾಪರ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಐರನ್ ಆ್ಯಂಡ್ ರಾಂಗ್ ಇಟ್ ಈಸ್. ಐರನ್ ಹೆಂಗೆ? ಪೊಟ್ಯಾಷಿಯಮ್, ಸೋಡಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಅಲ್ಯೂಮಿನಿಯಂ, ಜಿಂಕ್, ಐರನ್, iron is more reactive than this one. Answer B option is correct, not C. Iron is the copper is more reactive than silver. Answer should be iron is more reactive than copper and copper is more reactive than silver. That is the answer. Next here, another structure that has same molecular formula and structural formula among ಇಷ್ಟು ಏನಂತ ಇದೇನು ಕೊಟ್ಟಿರೋದು? ಬ್ಯೂಟೇನ್ ಕೊಟ್ಟಿದ್ದಾರೆ. ಇನ್ನೊಂದು ಯಾವುದು ಅಂತ ನೋಡಿ. 4 ಕಾರ್ಬನ್ ಇರೋದು ಯಾವುದು? ಇಲ್ಲಿದೆ, ಆಪ್ಷನ್ ಡಿ, C4H10 ಬ್ಯೂಟೇನ್ ಐಸೋಬ್ಯೂಟೇನ್. ಸಿ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಕ್ವಶನ್ ಬಂದೇ ಬರುತ್ತೆ. ಬರಲಿಲ್ಲ ಅಂದರೆ ಈ ಥರ ಕೇಳ್ತಾರೆ ಅಷ್ಟೇ. ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂದರೆ ಏನು? ದ ಕಾಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಅರೇಂಜ್ಮೆಂಟ್. ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಬಟ್ ಸ್ಟ್ರಕ್ಚರ್ ಡಿಫ್ರೆಂಟ್ ಇರುತ್ತೆ. ವಾಟ್ ಈಸ್ ದ ರೀಸನ್ ಆಫ್ ಫಾರ್ಮೇಷನ್ ಆಫ್ ಬ್ರೌನ್ ಕಲರ್ಡ್ ಫ್ಯೂಮ್? ಈ ಫ್ಯೂಮ್ ಲೆಡ್ ನೈಟ್ರೇಟ್ನ ಹಿಟ್ ಮಾಡಿದ್ರೆ ಬ್ರೌನ್ ಕಲರ್ ಫ್ಯೂಮ್ ಏನಕ್ಕೆ ಬರುತ್ತೆ ಅಂದರೆ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗಿರುತ್ತೆ, ಅದಕ್ಕೆ. ಕಾಪರ್ ನೈಟ್ರೇಟಲ್ಲಿ ಯಾವ ಗ್ಯಾಸ್ ಇರೋದು? ನೈಟ್ರೋಜನ್ ಡೈಆಕ್ಸೈಡ್. ಅದೇ ಕಾರ್ಬೋನೇಟ್ ಇದ್ದಿದ್ರೆ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್, ನೇಮ್ ಎನಿ 2 ಮೆಟಲ್ಸ್ ದಟ್ ಆರ್ ಅವೈಲೇಬಲ್ ಇನ್ ಪ್ಯೂರ್ ಫಾರ್ಮ್ ಇನ್ ನೇಚರ್. ಪ್ಯೂರ್ ಫಾರ್ಮಲ್ಲಿ ಯಾವ್ದು? ಗೋಲ್ಡು, ಸಿಲ್ವರ್, ಪ್ಲಾಟಿನಮ್. ಇವೇ ತಾನೇ ರಿಯಾಕ್ಟಿವಿಟಿ ಸೀರೀಸಲ್ಲಿ ಲಾಸ್ಟ್ ಇರೋದು. ಸಿಲ್ವರ್ ಆದಮೇಲೆ ಗೋಲ್ಡ್ ಆದಮೇಲೆ ಪ್ಲಾಟಿನಮ್. ಈ 3 ನೇಚರಲ್ಲಿ ಸಿಗುತ್ತೆ. ಲೋ ರಿಯಾಕ್ಟಿವಿಟಿ ಸೀರೀಸ್ ಇವೆಲ್ಲ. ಹೈಡ್ರೋಜಿನೇಷನ್ ಯೂಸಸ್ ಏನು? ಹೈಡ್ರೋಜಿನೇಷನ್ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್. ಡಬಲ್ ಬಾಂಡ್ ಇರೋದನ್ನ ಸಿಂಗಲ್ ಬಾಂಡ್ ಮಾಡೋಕ್ಕೆ. ಟು ಕನ್ವರ್ಟ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಇಂಟು ಸ್ಯಾಚುರೇಟೆಡ್ ವಿ ನೀಡ್ ನಿಕಲ್, ದಟ್ ಈಸ್ ಹೈಡ್ರೋಜಿನೇಷನ್ ರಿಯಾಕ್ಷನ್. ಆ್ಯಂಡ್ ಫ್ಯಾಟ್ಸ್ನ ಲೆಸ್ ರಿಯಾಕ್ಟಿವ್ ಫ್ಯಾಟ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು ಅಷ್ಟೇ. ನೆಕ್ಸ್ಟ್, ಸೊಲ್ಯೂಷನ್ ಆಫ್ ಬೇಕಿಂಗ್ ಸೋಡಾ ಇಸ್ ಕಾಮನ್ಲಿ. ಹನಿ ಬಿ ಕಚ್ಚಿದ್ರೆ ಬೇಕಿಂಗ್ ಸೋಡಾ ಏನಕ್ಕೆ ಯೂಸ್ ಮಾಡ್ತೀವಿ? ಅದಕ್ಕೂ ಬೇಕಿಂಗ್ ಸೋಡಾ ಅಂದರೆ ಏನು? NaHCO3. ಏನಕ್ಕೆ ಯೂಸ್ ಮಾಡ್ತೀವಿ? ಬೇಕಿಂಗ್ ಸೋಡಾಗೂ ಜೇನ್ನೊಣಕ್ಕೂ ಏನು ಸಂಬಂಧ ಅಂದರೆ, ವೆನ್ ಹನಿ ಬಿ ಸ್ಟಂಗ್ಸ್ ಎ ಪರ್ಸನ್ ಇಟ್ ವಿಲ್ ಇಂಜೆಕ್ಟ್ ಮೆಥನೋಯಿಕ್ ಆ್ಯಸಿಡ್. ಯಾವಾಗ ಜೇನ್ನೊಣ ಕಚ್ಚುತ್ತೋ ಮೆಥನೋಯಿಕ್ ಆ್ಯಸಿಡ್ನ ಇಂಜೆಕ್ಟ್ ಮಾಡುತ್ತೆ. ಆ ಮೆಥನೋಯಿಕ್ ಆ್ಯಸಿಡ್ ಏನು ಮಾಡುತ್ತೆ? ಬರ್ನು, ಕಾಸಸ್ ಪೇನು ಮಾಡುತ್ತೆ, ಊದ್ಕೊಳ್ಳೋ ಥರ ಆಗುತ್ತಾನೆ. ಆ ಪ್ಲೇಸಲ್ಲಿ ಏನು ಮಾಡಬೇಕು? ವಿ ಶುಡ್ ಅಪ್ಲೈ ಬೇಕಿಂಗ್ ಸೋಡಾ. ಮನೇಲಿ ಊಟಕ್ಕೆ ಏನಾಗ್ತೀವಲ್ಲ, ಫ್ಯಾಟ್ ಮೃದು ಆಗೋಕ್ಕೆ ಬೇಕಿಂಗ್ ಸೋಡಾ, ದಟ್ ಬೇಕಿಂಗ್ ಪೌಡರ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ, ದಟ್ ಸೇಮ್ ಬೇಕಿಂಗ್ ಸೋಡಾ ವಿ ಶುಡ್ ಅಪ್ಲೈಡ್ ಆನ್ ದಿ ಹನಿ ಬಿ ಸ್ಟಂಗ್ ಏರಿಯಾ ಟು ನ್ಯೂಟ್ರಲೈಸ್ ದಟ್ ಪೇನ್. ಆ್ಯಸಿಡ್ ಪ್ಲಸ್ ಬೇಸ್ ಏನು? ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಹಾಗೇ ಆ್ಯಸಿಡ್ನ ಬೇಸ್ ಮಿಕ್ಸ್ ಮಾಡಿದ್ರೆ ನ್ಯೂಟ್ರಲೈಸ್ ಮಾಡುತ್ತೆ. ಸಿ, ಹನಿ ಬಿ contains methanoic acid which causes pain and irritation. By applying baking soda on the it will neutralizes. ಅಷ್ಟೇ. ಆ್ಯಸಿಡ್ ಇದ್ದಲ್ಲಿ ಬೇಸ್ ಹಾಕಿದ್ರೆ ನ್ಯೂಟ್ರಲೈಸ್ ಆಗುತ್ತೆ. ಸಿ, ಸಿಂಪಲ್. This question is asked in state level prepared 2 also, so you can expect this question in your 2026 board examination. How is the pure mercury is obtained from cinnabar? Cinnabar ಅಂದರೆ ಏನು ಇಲ್ಲ, HgS ನ we will call it as cinnabar. It is an ore of mercury. By heating ಅಷ್ಟೇ. ಹೀಟ್ ಮಾಡಿದಾಗ ವಿಲ್ ಗೆಟ್ HgO, ಅದನ್ನ ಅಗೇನ್ ಹೀಟ್ ಮಾಡಿದಾಗ Hg+O2. ಕ್ಯಾಲ್ಸಿಯಂ ಡಸ್ ನಾಟ್ ಕ್ಯಾಚ್ ಫೈರ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ವಾಟರ್. ಏನಕ್ಕೆ ಅಂದರೆ ಲೆಸ್ ರಿಯಾಕ್ಟಿವ್, ಲೆಸ್ ವೈಲೆಂಟ್ ವಿತ್ ವಾಟರ್. ಆಯಿತಾ? ನೆಕ್ಸ್ಟ್, ಕಾರ್ಬನ್ ಕಾಂಪೌಂಡ್ಸ್ ಆರ್, ಇದನ್ನು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 1ನಲ್ಲಿ ಕೇಳಿದರು. ಏನಕ್ಕೆ ಅಂದರೆ ಕಾರ್ಬನ್ ಕಾಂಪೌಂಡ್ಸ್ ಆರ್ ಫೌಂಡ್ ಇನ್ ಲಾರ್ಜರ್ ನಂಬರ್ ಆಫ್ ನೇಚರ್. ಏನಕ್ಕೆ ಅಂದರೆ ಡ್ಯೂ ಟು ದರ್ ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್. ವರ್ಸಟೈಲ್ ನೇಚರ್ ಏನೇನು? ಟೆಟ್ರಾವೆಲೆನ್ಸಿ ಮತ್ತು ಕೆಟಿನೇಷನ್. ಕೆಟಿನೇಷನ್ ಅಂದರೆ ಏನು? ಎಬಿಲಿಟಿ ಆಫ್ ಎ ಕಾರ್ಬನ್ ಟು ಫಾರ್ಮ್ ಎ ಲಾಂಗ್ ಚೈನ್ ಮಾಲಿಕ್ಯೂಲ್ ಬೈ ಬಾಂಡಿಂಗ್ ವಿತ್ ಅದರ್ ಆಟಮ್ಸ್. ಈ ಥರ ಲಾಂಗ್ ಚೈನ್ ಫಾರ್ಮ್ ಮಾಡ್ತಾನೆ ಇರುತ್ತೆ. ಇದಕ್ಕೋಸ್ಕರ ನಮ್ಗೆ ಎಲ್ಲಿ ನೋಡಿದ್ರು ಕಾರ್ಬನ್ ಕಾಂಪೌಂಡ್ ಸಿಗ್ತಾ ಇರ್ತವೆ. ಆ್ಯಂಡ್ ಟೆಟ್ರಾವೆಲೆನ್ಸಿ ಅಂದರೆ ಸಿನ್ಸ್ ಇಟ್ ಇಸ್ ಹ್ಯಾವಿಂಗ್ ವೆಲೆನ್ಸಿ ಆಫ್ 4, ಇಟ್ ಈಸ್ ಕೇಪಬಲ್ ಆಫ್ ವಾಟ್? ಬಾಂಡಿಂಗ್ ವಿತ್ 4 ಅದರ್ ಆಟಮ್ಸ್. ಅದಕ್ಕೆ ಲಾರ್ಜ್ ಮಾಲಿಕ್ಯೂಲ್ ಫಾರ್ಮ್ ಮಾಡುತ್ತೆ. ಈ ಕೆಟನೇಷನ್ ಮತ್ತು ಟೆಟ್ರಾವೆಲೆನ್ಸಿಯಿಂದ ಕಾರ್ಬನ್ ಕಾಂಪೌಂಡ್ಸ್ ಆರ್ ಫೌಂಡ್ ಇನ್ ಲಾರ್ಜರ್ ನಂಬರ್ ಇನ್ ದ ನೇಚರ್. ಡನ್. ಎಷ್ಟು ಈಸಿ ಕ್ವಶನ್ ಇಲ್ಲಿ ಕೇಳಿದ್ದಾರೆ 3 ಮಾರ್ಕ್ಸ್ಗೆ. ಯಾವುದರಿಂದ? ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್ ಚಾಪ್ಟರಿಂದ. ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಿದ್ದಾರೆ. ಏನು ಕ್ಯಾರೆಕ್ಟರಿಸ್ಟಿಕ್ಸು? ಅದೇ ಸ್ಟಾಪ್ ಜಿ ಅಂತ ಹೇಳ್ಕೊಟ್ಟಿದ್ದೆ ತಾನೆ. STOPG. ಚೇಂಜ್ ಇನ್ ಸ್ಟೇಟ್, ಚೇಂಜ್ ಇನ್ ಟೆಂಪರೇಚರ್, ಚೇಂಜ್ ಇನ್ ಓಡರ್, ಎವಲ್ಯೂಷನ್ ಆಫ್ ಗ್ಯಾಸ್, ಫಾರ್ಮೇಷನ್ ಆಫ್ ಪ್ರೆಸಿಪಿಟೇಟ್. ಇಷ್ಟು ಬರೆದ್ರೆ ಸಾಕು.
ನೆಕ್ಸ್ಟ್ ಮೆಗ್ನೀಷಿಯನ್ ರಿಬ್ಬನ್ ಬರ್ನ್ ಆಗುತ್ತಂತೆ ವೈಟ್ ಫ್ಲೇಮ್ ಇಂದ. ಯಾವ ಟೈಪ್ ಆಫ್ ರಿಯಾಕ್ಷನ್? ಕಾಂಬಿನೇಷನ್ ರಿಯಾಕ್ಷನ್. ಏನಕ್ಕೆ? Mg+O2 gives MgO. Combination reaction. The reaction in which two more reactants combine to give a new product is called combination reaction. ಅದು ಬಂದಿಲ್ವಾ? ಅದು ಓದಿರ್ಲಿಲ್ಲ ಅಲ್ವಾ? ಎಷ್ಟು ಈಸಿ ಕ್ವಶನ್ ಅಗೇನ್. ವೈ ಡು ವಿ ನೀಡ್ ಟು ಬ್ಯಾಲೆನ್ಸ್ ಎ ಕೆಮಿಕಲ್ ಈಕ್ವೇಷನ್? ಕೆಮಿಕಲ್ ಈಕ್ವೇಷನ್ನ ಏನಕ್ಕೆ ಬ್ಯಾಲೆನ್ಸ್ ಮಾಡಬೇಕು? ಏನಕ್ಕೆ ಮಾಡಬೇಕು ಅಂದರೆ ಟು ಸ್ಯಾಟಿಸ್ಫೈ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಟು ಸ್ಯಾಟಿಸ್ಫೈ ವಾಟ್? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ನೀವು ಇಷ್ಟ ಇಲ್ಲ ಅಂದ್ರೂ ಏನಕ್ಕೆ ಓದಬೇಕು? ನಿಮ್ಗೋಸ್ಕರ ಓದಬೇಕು. ಇಷ್ಟ ಇಲ್ಲ ಅಂದ್ರೆ ಏನಕ್ಕೆ ಓದಬೇಕು? ನಿಮ್ಮ ಪೇರೆಂಟ್ಸ್ಗೋಸ್ಕರ ಓದಬೇಕು. ಹಾಗೆ ಏನಕ್ಕೆ ಬ್ಯಾಲೆನ್ಸ್ ಮಾಡಬೇಕು ಈಕ್ವೇಷನ್ ಅಂದರೆ ಟು ಸ್ಯಾಟಿಸ್ಫೈ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ದಟ್ ಸೇಸ್ mass can neither be created nor be destroyed. It can be transformed. ಅಂದರೆ number of atoms of reactant side should equal with number of product side. ಅಂದರೆ mass of an reactant should equal with mass of an product. ಅಂದರೆ ನೆಕ್ಸ್ಟ್ ಏನು ಕೇಳಿರೋದು? ಈಸಿ ಕ್ವಶನ್. ರಸ್ಟಿಂಗ್ ಆಫ್ ಐರನ್ ನ ತಡೆಗಟ್ಟಕ್ಕೆ, ಟು ಪ್ರಿವೆಂಟ್ ರಸ್ಟಿಂಗ್ ಆಫ್ ಐರನ್, ದ ಮೆಜರ್ಸ್ ಶುಡ್ ಟೇಕ್, ಪ್ರಿಕಾಕ್ಷನ್ ಶುಡ್ ಟೇಕ್. ಯಾವ ಮೆಥಡ್ ಅಪ್ಲೈ ಮಾಡಿದ್ರೆ ವಿ ಕ್ಯಾನ್ ಪ್ರಿವೆಂಟ್ ರಸ್ಟಿಂಗ್ ಅಂತ ಕೇಳಿರೋದು. ರಸ್ಟಿಂಗ್ ಆಫ್ ಐರನ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಯೂಸಿಂಗ್ ಆಯಿಲಿಂಗ್, ಬೈ ಪೇಂಟಿಂಗ್, ಬೈ ಗ್ಯಾಲ್ವನೈಸಿಂಗ್, ಬೈ ಗ್ರೀಸಿಂಗ್, ಬೈ ಆನೋಡೈಸಿಂಗ್, ಬೈ ಕ್ರೋಮ್ ಪ್ಲೇಟಿಂಗ್. ಇಷ್ಟೆಲ್ಲ ಮೆಥಡ್ಸ್ ಇದೆ. ಬೈ ಗ್ರೀಸಿಂಗ್, ಬೈ ಪೇಂಟಿಂಗ್, ಬೈ ಗ್ಯಾಲ್ವನೈಸಿಂಗ್, ಕ್ರೋಮ್ ಪ್ಲೇಟಿಂಗ್, ಆನೋಡೈಸಿಂಗ್, ಇಷ್ಟೆಲ್ಲ ಮೆಥಡ್. ಅಂಡ್ ಅಗೇನ್ ಡಯಾಗ್ರಾಮ್ ಏನು ಹೇಳಿದೆ? ಮೆಟಲ್ಸ್ ಆಕ್ಷನ್ ಆಫ್ ಎ ಸ್ಟೀಮ್ ಆನ್ ಎ ಮೆಟಲ್, ಅದು ಇಲ್ಲ ಅಂದ್ರೆ ಜಿಂಕ್ ಗ್ರಾನ್ಯೂಲ್ಸ್ ವಿತ್ ಹೈಡ್ರೋಜನ್ ಗ್ಯಾಸ್ ಟೆಸ್ಟಿಂಗ್ ವಿತ್ ಪಾಪ್ ಸೌಂಡ್ ಬರ್ನಿಂಗ್. See, it is my favorite question. It will appear for 100% in your examination. That is amphoteric oxide question. Aluminium oxide is called amphoteric oxide. Why? Because it will react with both acid and base to produce salt and water. ಇಷ್ಟು ಬರೀರಿ. ಅಂದೇನು ಕೇಳಿದ್ರೆ ಈಕ್ವೇಷನ್ ಬರೆದ್ರೂ ಬರಿಬೋದು. ಈಕ್ವೇಷನ್ ಗೊತ್ತಿಲ್ವಾ? ಬರ್ಕೊಳ್ಳಿ. Al2O3 plus HCl gives AlCl3 plus H2O. and ಇದು ಆಸಿಡ್ ಕೇಸ್ ಆಯಿತು. ವಾಟ್ ಅಬೌಟ್ ಬೇಸ್? Al2O3 plus NaOH gives NaAlO2 plus H2O. ಗಾಟ್ ಇಟ್? ಇದನ್ನೇನಂತೀವಿ? ಆಂಫೋಟರಿಕ್ ಆಕ್ಸೈಡ್. ಏನಕ್ಕೆ ಅಂದರೆ ಯಾವ ಮೆಟಲ್ ಆಕ್ಸೈಡು ಆಸಿಡ್ ಜೊತೆನೂ ರಿಯಾಕ್ಟ್ ಮಾಡುತ್ತೆ, ಬೇಸ್ ಜೊತೆನೂ ರಿಯಾಕ್ಟ್ ಮಾಡುತ್ತೆ, ಸಾಲ್ಟ್ ಆ್ಯಂಡ್ ವಾಟರ್ ಕೊಡಕ್ಕೆ. ಅದನ್ನೇನಂತೀವಿ? ಆಂಫೋಟರಿಕ್ ಆಕ್ಸೈಡ್. ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ವಾಟ್? ಆಂಫೋಟರಿಕ್ ಆಕ್ಸೈಡ್. Formation of magnesium chloride I explained in an impressive way in metals and non-metals. Magnesium atomic number ಬಂದು 12 ಅಂದರೆ 2,8,2 is this valency is 2, so it can donate 2 electrons to chlorine. That's why it is MgCl2. 2 electrons ಕೊಟ್ಟಿದ್ದಕ್ಕೆ 2 plus charge for magnesium, ತಗೊಂಡಿರೋದಕ್ಕೆ minus charge for chlorine. And write any two difference between saturated and unsaturated. See, ಇಲ್ಲೇ ಕೊಟ್ಟಿದ್ದೀನಿ ನೋಡಿ. ಸ್ಯಾಚುರೇಟೆಡ್ ಎಷ್ಟು ಬಾಂಡ್ ಹಾಕಿದ್ದೀನಿ? 1. ಅನ್ಸ್ಯಾಚುರೇಟೆಡ್ ಡಬಲ್ ಆರ್ ಟ್ರಿಪಲ್. ಅಂದರೆ ಕಾಂಪೌಂಡ್ಸ್ ಕಂಟೈನಿಂಗ್ ಸಿಂಗಲ್ ಬಾಂಡ್ಸ್ ಆರ್ ಕಾಲ್ಡ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಅನ್ಸ್ಯಾಚುರೇಟೆಡ್ ಮೀನ್ಸ್ ಕಾಂಪೌಂಡ್ಸ್ ಕಂಟೈನಿಂಗ್ ಡಬಲ್ ಆರ್ ಟ್ರಿಪಲ್ ಬಾಂಡ್ ಆರ್ ಕಾಲ್ಡ್ ಅನ್ಸ್ಯಾಚುರೇಟೆಡ್. And ಇನ್ನೊಂದು ಏನಂದ್ರೆ they will burn with the clean fuel, unsaturated burn with the sooty flame, and they are less reactive, they are more reactive. See here, single bond, double bond, less reactive, more reactive. Blue color flame, yellow color flame undergo easily changes addition reaction. Alkanes is example ಅಂದ್ರೆ single bond alkanes. Alkanes and alkanes are example for unsaturated. Next ಏನು ಕೇಳಿದ್ರೆ ಪ್ರೊಪೆನೋಯಿಕ್. ಓಯಿಕ್ ಅಂದ್ರೆ COOH group. ಸಿ AL ಅಂದ್ರೆ ಆಲ್ಡಿಹೈಡ್, OL ಅಂದ್ರೆ ಆಲ್ಕೋಹಾಲ್, ಓಯಿಕ್ ಆಸಿಡ್ ಅಂದ್ರೆ ಪ್ರೊಪೆನೋಯಿಕ್ ಆಸಿಡ್ ಅಂದ್ರೆ COH ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್, ONE ಅಂತ ಬಂದ್ರೆ ಕೀಟೋನ್ ಗ್ರೂಪ್. ಇಷ್ಟು. ಸೊ ಇಲ್ಲಿ ಓಯಿಕ್ ಆಸಿಡ್ ಬಂದ್ರೆ COH ಗ್ರೂಪ್ ಇರಬೇಕು. ಪ್ರೋಪ್ ಅಂದ್ರೆ 3 ಕಾರ್ಬನ್ ಇರಬೇಕು. ಡಯಾಗ್ರಾಮ್ ಬರೀರಿ. ಸೈಕ್ಲೋ ಹೆಕ್ಸೇನ್ ಅಂದ್ರೆ ಹೆಕ್ಸ್ ಅಂದ್ರೆ 6, ಸೈಕ್ಲೋ ಅಂತ ಬಂದಿದೆ ಅಲ್ವಾ, ಅದಕ್ಕೆ C6H12. C6H6 ಬಂದ್ರೆ ಬೆನ್ಸಿನ್. ವಿ ಆರ್ ಮೂವಿಂಗ್ ಟು ಬಯಾಲಜಿ. ಸಿ ಸ್ಟೊಮ್ಯಾಟಾದು ಫಂಕ್ಷನ್ ಏನು? ಫಂಕ್ಷನ್ ಆಫ್ ಸ್ಟೊಮ್ಯಾಟಾ ಇಸ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಪೋರ್ಸ್ ಇರುತ್ತೆ, ಅದಕ್ಕೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗುತ್ತೆ. ಪ್ಲಾಂಟ್ ಹಾರ್ಮೋನ್ ರೆಸ್ಪಾನ್ಸಿಬಲ್ ಫಾರ್ ಪೋಟೋಟ್ರೋಪಿಸಮ್ ಇನ್ ಪ್ಲಾಂಟ್ಸ್. ಕೀಮೋಟ್ರೋಪಿಸಮ್ಗೊಂದು ಪೋಟೋಟ್ರೋಪಿಸಮ್ ಒಂದಿದೆ. ಪೋಟೋಟ್ರೋಪಿಸಮ್ ಬಂದು ಆಕ್ಸಿನ್. Common bacterial infection that spreads through sexual contact is gonorrhea. Next, double circulation, single circulation ಅಂತ ಕಾನ್ಸೆಪ್ಟ್ ಇದೆ ಅಲ್ವಾ. ಡಬಲ್ ಸರ್ಕ್ಯುಲೇಷನ್ ಆಫ್ ದ ಬ್ಲಡ್ ಇಸ್ ಎಸೆನ್ಷಿಯಲ್ ಟು ಮೇಂಟೈನ್ ಕಾನ್ಸ್ಟೆಂಟ್ ಟೆಂಪರೇಚರ್ ಇನ್ ಮ್ಯಾಮಲ್ಸ್. ಏನಕ್ಕೆ ಅಂದರೆ
ಮೋರ್ ಆಕ್ಸಿಜನ್ ಸಪ್ಲೈ ಆಗಕ್ಕೆ ಬಾಡಿ ಸೆಲ್ಸ್ಗೆ ಇದು ಹೆಲ್ಪ್ ಮಾಡುತ್ತೆ. ಡಬಲ್ ಆಕ್ಸಿಜನೇಷನ್, ಡಬಲ್ ಸರ್ಕ್ಯುಲೇಷನ್ ಹಾಗೆ ಇಟ್ ಜನರೇಟ್ ಎಕ್ಸ್ಟ್ರಾ ಎನರ್ಜಿ ನೀಡೆಡ್ ಟು ಮೇಂಟೈನ್ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್. ಸಿಂಗಲ್ ಸರ್ಕ್ಯುಲೇಷನ್ ಆದರೆ ನಮ್ಗೆ ಬಾಡಿ ಟೆಂಪರೇಚರ್ ಮೇಂಟೈನ್ ಆಗಲ್ಲ, ಅದೇ ಡಬಲ್ ಸರ್ಕ್ಯುಲೇಷನ್ ಆದರೆ ಬಾಡಿ ಟೆಂಪರೇಚರ್ ಮೇಂಟೈನ್ ಆಗುತ್ತೆ. ಸೆಲ್ಫ್ ಪಾಲಿನೇಷನ್ ಇಸ್ ಪಾಸಿಬಲ್ ಇನ್ ಫ್ಲವರ್ಸ್ ದಟ್ ಹ್ಯಾವ್ ಓನ್ಲಿ stamens. Justify. No, because flower is unisexual. The flower has only male reproductive part. ಅದಕ್ಕೆ ಆಗಲ್ಲ. DNA ರೆಪ್ಲಿಕೇಶನ್ ಅಂದ್ರೆ ಏನು? ಇಲ್ಲ ಏನಿಲ್ಲ, ನಾನು ಯಾವಾಗಲೇ ಹೇಳಿದ್ದೀನಿ, ಇಂಟರ್ಫೇಸ್ ಆಫ್ ಸೆಲ್ ಡಿವಿಷನ್ ಆಗಬೇಕಾದ್ರೆ ಈ ಸೆಲ್ಯುಲಾರ್ DNA ಡೂಪ್ಲಿಕೇಟ್ ಮಾಡುತ್ತೆ ಅದನ್ನೇ. ಈ ಯಾವಾಗ ಸೆಲ್ ಡಿವಿಷನ್ ಆಗೋ ಟೈಮಲ್ಲಿ ಅದೇ ಡೂಪ್ಲಿಕೇಟ್ ಮಾಡ್ಕೊಳ್ಳುತ್ತೆ, ಫಸ್ಟ್ ಕಾಪಿ ಅಂತೀವಲ್ಲ ಹಂಗೆ, ಅದನ್ನ DNA ರೆಪ್ಲಿಕೇಶನ್ ಅಂತೀವಿ. ಡ್ರಾ ದ ಡಯಾಗ್ರಾಮ್ ಅಂಡ್ ಬೋಮನ್ ಸ್ಕ್ಯಾಪಲ್ಸ್ ಇಂಟ್ರೊಡ್ಯೂಸ್ ಮಾಡಿ ಅಂತ ನೆಫ್ರಾನ್ ಬರ್ದ್ಬಿಟ್ಟು ಬರಿಬೇಕು. ನೆಫ್ರಾನ್ ಡಯಾಗ್ರಾಮ್ ಓದ್ಕೊಳ್ಳಿ. ರಿಫ್ಲೆಕ್ಸ್ ಆರ್ಕ್ ಅಂದ್ರೆ ಏನು? ದ ಪಾತ್ವೇ ಥ್ರೂ ವಿಚ್ ದ ಇಂಪಲ್ಸ್ ರಿಫ್ಲೆಕ್ಸ್ ಟ್ರಾವೆಲ್ಸ್ ಟು ಸೆಟ್ ಎ ರೆಸ್ಪಾನ್ಸ್. ಅಂದ್ರೆ ರಿಫ್ಲೆಕ್ಸ್ ಆಕ್ಷನ್ ಗೊತ್ತು ತಾನೆ, ಯಾರನ್ನ ಹೊಡಿತಾರೆ ಅಂದ್ರೆ ನಾವು ಸುಮ್ಮನೆ ದೂರ ಹೋಗ್ತೀವಿ, ಅದು ಯಾವ ಪಾತ್ವೇ ಕ್ರಿಯೇಟ್ ಮಾಡ್ಕೊಡುತ್ತೋ ಅದು ರಿಫ್ಲೆಕ್ಸ್ ಆರ್ಕ್. ಇನ್ ಮೆನಿ ಅನಿಮಲ್ಸ್ ರಿಫ್ಲೆಕ್ಸ್ ಆರ್ಕ್ಸ್ ಹ್ಯಾವ್ ಬಿನ್ ಫೌಂಡ್ ಎನ್ ಎಫೆಕ್ಟಿವ್ ವೇ ಆಫ್ ಫಂಕ್ಷನಿಂಗ್. ಏನಕ್ಕೆ ಅಂದ್ರೆ ಥಿಂಕಿಂಗ್ ಪ್ರೋಸೆಸ್ ಆಫ್ ಬ್ರೈನ್ ಇಸ್ ನಾಟ್ ಫಾಸ್ಟ್ ಎನಫ್. ಆಯ್ತಾ? ನೆಕ್ಸ್ಟ್ ಬ್ರೈನ್ ಕೇಳಿದ್ದಾರೆ ಅಲ್ವಾ, ಬ್ರೈನ್ ಬರೀರಿ. ಅದ್ರ ಜೊತೆಗೆ ಸಿ ಹಿಯರ್ ಮೈ ಫೇವ್ರೆಟ್ ಕ್ವಶನ್ ಆ್ಯಂಡ್ ಎಕ್ಸಾಮಿನರ್ ಫೇವ್ರೆಟ್ ಕ್ವಶನ್, ಪೇಪರ್ ಸೆಟ್ಟರ್ಸ್ ಫೇವ್ರೆಟ್ ಕ್ವಶನ್, ಹೌ ಇಸ್ ದ ಸೆಕ್ಸ್ ಆಫ್ ಎ ಚೈಲ್ಡ್ ಡಿಟರ್ಮಿನ್ ಅಂತ ಕೇಳಕ್ ಬದಲು ಏನು ಮಾಡ್ತಾರೆ, ಸ್ಲೈಟ್ ಆಗಿ ಫಾದರ್ ಓನ್ಲಿ ಡಿಟರ್ಮಿನ್ಸ್ ದ ಸೆಕ್ಸ್ ಆಫ್ ಚೈಲ್ಡ್. ಎರಡು ಒಂದೇ. ಎಕ್ಸ್ ವೈ ಫಾದರ್ಗಿರುತ್ತೆ, ಎಕ್ಸ್ ಮದರ್ಗಿರುತ್ತೆ. ಇಫ್ ಫಾದರು ಎಕ್ಸ್ ಕಾಂಟ್ರಿಬ್ಯೂಟ್ ಮಾಡು, ಮದರು ಎಕ್ಸ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಇಟ್ ವಿಲ್ ಬಿ ಗರ್ಲ್. ಫಾದರ್ ವೈ ಕಾಂಟ್ರಿಬ್ಯೂಟ್ ಮಾಡಿದ್ರೆ ದಟ್ ವಿಲ್ ಬಿ ಬಾಯ್. ಎಷ್ಟು ಬರೀರಿ. ಆಮೇಲೆ ಮೋನೋಹೈಬ್ರಿಡ್ ಡೈಹೈಬ್ರಿಡ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ವಿಲ್ ಗೆಟ್ ದ ಫುಲ್ ಮಾರ್ಕ್ಸ್ ಹಿಯರ್. ಆ್ಯಂಡ್ ಡೈಜೆಷನ್ ಹೆಂಗಾಗುತ್ತೆ ಸ್ಮಾಲ್ ಇಂಟೆಸ್ಟೈನ್, ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಸೈಲಮ್ ಫ್ಲೋಯಮ್ ಬಗ್ಗೆ ಓದಿ. ಒಂದು ವಾಟರು ಒಂದು ಫುಡ್ನ ಇದು ಮಾಡುತ್ತೆ. ದೀಸ್ ಆರ್ ದಿ ಕ್ವಶನ್ಸ್ ಆಫ್ ಯುವರ್ biology section. Please go through this one and prepare well for your examination. With that, I am thanking you people to watching my state level preparatory and model question paper in Arjuna Abhyasa channel. Happy learning.